ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೌ ಟು ಸ್ಮೆಲ್ ಗುಡ್ ಹೋಲ್ ಡೇ. ಅಂದರೆ ಈ ಸಮ್ಮರ್ನಲ್ಲಿ ಜಾಸ್ತಿ ನಾವು ಬೆವೆಯೋದಂತೂ ಸಹಜ. ಬೆವರಿನ ವಾಸನೆ ತುಂಬ ಬರ್ತಿರುತ್ತೆ. ಸೊ ಬೆವರಿನ ವಾಸನೆ ಬರಲಾರ್ದಂಗೆ ಇಡೀ ದಿನ ಘಮ ಅಂತ ಅನ್ನೋದು ಯಾವ ರೀತಿ? ಸೊ ನಾನು ಜಸ್ಟ್ ಒಂದು ಬೇಸಿಕ್ ಟಿಪ್ಸ್ ನಿಮಗೆ ಹೇಳ್ತೀನಿ. ಇದನ್ನು ನೀವು ಫಾಲೋ ಮಾಡಿದರೆ 100% ಹೋಲ್ ಡೇ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿಮ್ಮ ಬಾಡಿಯಿಂದ ಬೆವರಿನ ವಾಸನೆ ಬರೋದಿಲ್ಲ. ಆ್ಯಂಡ್ ನೀವು ಘಮ ಅಂತ ಒಳ್ಳೆ ಸುವಾಸನೆ ಬರ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಈಗ ಎಲ್ರಿಗೂ ಬೆವರಿನ ವಾಸನೆ ಬರುತ್ತೆ ಅಂತ ಇಲ್ಲ. ತುಂಬ ಜನಕ್ಕೆ ಸ್ವಲ್ಪ ಕಡಿಮೆ ಬರುತ್ತೆ, ಕೆಲವರಿಗೆ ಜಾಸ್ತಿ ಬರುತ್ತೆ. ಏಕೆಂದರೆ ಬೆವರು ಸಹಜ, ಎಲ್ಲರೂ ಬೆವಿತಾರೆ. ಆ್ಯಂಡ್ ಬೆವರಿನ ವಾಸನೆ ಕೂಡ ಎಲ್ಲರಿಗೂ ಬರುತ್ತೆ. ಇಲ್ಲ ತುಂಬ ಸೆಲೆಬ್ರಿಟೀಸ್ ಅವ್ರಿಗೆ ಬೆವರಿನ ವಾಸನೆ ಬರೋದಿಲ್ಲ, ಅಥವಾ ರಿಚ್ ಪೀಪಲ್ಗೆ ಅಂದರೆ ಶ್ರೀಮಂತರಿಗೆ ಬೆವರಿನ ವಾಸನೆ ಬರೋಲ್ಲ ಅಂತ ಏನೂ ಇಲ್ಲ. ಎಲ್ಲರೂ ಬೆವಿತಾರೆ, ಎಲ್ಲರಿಗೂ ಬೆವರಿನ ವಾಸನೆ ಬಂದೇ ಬರುತ್ತೆ. ಆದರೆ ಕೆಲವ್ರದ್ದು ಜಾಸ್ತಿ ಬೆವರಿನ ವಾಸನೆ ಇರುತ್ತೆ, ಕೆಲವ್ರದ್ದು ಕಡಿಮೆ ಇರುತ್ತೆ. ಯಾಕಂದರೆ ಇದು ಕೆಲವು ಸಲ ನಾವು ಏನು ತಿಂತೀವಿ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಈಗ ನಾವು ಸಲ್ಫರ್ ರಿಚ್ ಫುಡ್ ತಿಂದರೆ, ಅಂದರೆ ಈಗ ಈರುಳ್ಳಿ, ಬೆಳ್ಳುಳ್ಳಿ, ಅಂದರೆ ಗಾರ್ಲಿಕ್, ಆನಿಯನ್, ಆಮೇಲೆ ಕ್ಯಾಬೇಜ್ ಅಂದರೆ ಎಲೆಕೋಸು, ಹೂಕೋಸು, ಬ್ರೋಕಲಿ, ಸೊ ಇಂಥದ್ದನ್ನು ಸ್ವಲ್ಪ ಜಾಸ್ತಿ ತಿಂದರೆ ನಾವು ಜಾಸ್ತಿ ಬೆವರಿನ ವಾಸನೆ ನಮ್ಗೆ ಬರುತ್ತೆ. ಆ್ಯಂಡ್ ಈವನ್ ವೆಜಿಟೇರಿಯನ್ಗೆ ಕಂಪೇರ್ ಮಾಡಿದ್ರೆ ನಾನ್ ವೆಜಿಟೇರಿಯನ್ ಅವರು ಯಾರು ತಿಂತಾರಲ್ಲ, ಮಟನ್, ಚಿಕನ್, ಫಿಶ್ ಹೀಗೆ, ಸೊ ಅವರು ಬೆವರಿನ ವಾಸನೆ ಜಾಸ್ತಿ ಬರ್ತಿರುತ್ತೆ. ಯಾಕಂದರೆ ಅದರಲ್ಲಿರೋಂತಹ ಅಮಿನೋ ಅನ್ನೋದು ನಮ್ಮ ಪೋರ್ಸಿಂದ ತುಂಬ ಬೇಗ ಅದು ಬರ್ತಿರುತ್ತೆ ಬೆವರು, ಆ್ಯಂಡ್ ವಾಸನೆ ಕೂಡ ಬರುತ್ತೆ. ಹಾಗಂತ ಇದನ್ನೆಲ್ಲ ಅವಾಯ್ಡ್ ಮಾಡಿ ತಿನ್ನಬೇಡಿ ಅಂತ ಹೇಳ್ತಿಲ್ಲ. ಸಾಧ್ಯವಾದರೆ ಕಡಿಮೆ ತಿನ್ನಿ, ಇಲ್ಲ ಅಂದರೆ ಪೂರ್ತಿ ಬಿಟ್ಬಿಡೋಕ್ಕಂತೂ ಆಗೋದಿಲ್ಲ. ಸೊ ಈಗ ಇದನ್ನೆಲ್ಲ ತಿಂದ್ಕೊತಾನೆ ನಾವು ಬೆವರಿನ ವಾಸನೆನ ಕಡಿಮೆ ಮಾಡೋದು, ಅಥವಾ ಬೆವರಿನ ವಾಸನೆ ಇಲ್ದಂಗೆ ಇಡೀ ದಿನ ಘಮ ಗುಡೋದು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಆ್ಯಂಡ್ ಈವನ್ ಸ್ಮೋಕಿಂಗ್, ಆಲ್ಕೋಹಾಲ್ ಕುಡಿತಾರಲ್ಲ, ಡ್ರಿಂಕ್ಸ್, ಸ್ಮೋಕ್ ಎಲ್ಲ ಯಾರು ಮಾಡ್ತಾರೆ ಅವ್ರ ಬಾಡಿಯಿಂದನೂ ಕೂಡ ತುಂಬ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ಸೊ ಆದಷ್ಟು ಜಾಸ್ತಿ ನೀರು ಕುಡಿತಾ ಇರಿ, ಜಾಸ್ತಿ ಫ್ರೂಟ್ಸ್ ತಿನ್ನಿ, ಜಾಸ್ತಿ ವೆಜಿಟೇಬಲ್ಸ್ ತಿನ್ನಿ, ಆ್ಯಂಡ್ ಯಾವಾಗಲೂ ಕ್ಲೀನ್ ಆಗಿರಿ. ನೆಕ್ಸ್ಟ್, ಸ್ವಲ್ಪ ಲೂಸ್ ಆಗಿರೋವಂಥ ಬಟ್ಟೆನೇ ಹಾಕ್ಕೊಳ್ಳಿ ಸಮ್ಮರ್ನಲ್ಲಿ. ಯಾಕಂದರೆ ಟೈಟ್ ಆಗಿರೋ ಬಟ್ಟೆ ಹಾಕ್ಕೊಂಡ್ರೆ ನಾವು ಜಾಸ್ತಿ ಬೆವ್ದಾಗ ನಮಗದು ಟೈಟ್ನೆಸ್ ಅಂತ ಅನಿಸ್ತಿರುತ್ತೆ, ಆ್ಯಂಡ್ ಅದು ನಮ್ಮ ಬೆವರನ್ನು ಹೀರ್ಕೊಳ್ಳುತ್ತೆ, ಆ್ಯಂಡ್ ಅಲ್ಲಿ ಬ್ಯಾಕ್ಟೀರಿಯಾ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ. ಯಾವಾಗಲೇ ಆಗಲಿ, ಯಾವಾಗ ನಾವು ಜಾಸ್ತಿ ಬೆವ್ತಾಗ ಅದು ಬ್ಯಾಕ್ಟೀರಿಯಾ ಜೊತೆ ಕಾಂಟ್ಯಾಕ್ಟ್ ಆದಾಗಲೇ ಕೆಟ್ಟು ವಾಸನೆ ಬರೋದು. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಆದಷ್ಟು ಸ್ವಲ್ಪ ಲೂಸ್ ಆಗಿರೋ ಬಟ್ಟೆಯನ್ನು ಹಾಕ್ಕೊಳ್ಳಿ. ತುಂಬ ಟೈಟ್ ಆಗಿರೋವಂಥ ಬಟ್ಟೆ ಹಾಕ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಕಾಟನ್ ಆ್ಯಂಡ್ ಲೆನಿನ್ ಬಟ್ಟೆನೇ ಸಮ್ಮರ್ನಲ್ಲಿ ಹಾಕೊಳ್ಳಿ. ನೆಕ್ಸ್ಟ್, ನಿಮ್ಮ ಅಂಡರ್ ಆರ್ಮ್ ಏರಿಯಾ, ಬಿಕ್ನಿ ಏರಿಯಾ ಅದನ್ನು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಯಾಕಂದರೆ ಜಾಸ್ತಿ ಕೂದಲಿದ್ದಾಗ ಜಾಸ್ತಿ ಸ್ವೆಟ್ ಮಾಡ್ತೀವಿ, ಆ್ಯಂಡ್ ಜಾಸ್ತಿ ಸ್ವೆಟ್ ಮಾಡಿದಾಗ ನಾವು ಜಾಸ್ತಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಆದಷ್ಟು ನೀವು ವ್ಯಾಕ್ಸಿಂಗ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಶೇವಿಂಗ್ ಮಾಡ್ಕೊಳ್ಳಿ. ನಿಮಗೆ ಕಂಫರ್ಟಬಲ್ ಇರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿ. ತುಂಬ ವಾರಗಟ್ಟಲೆ ಅಥವಾ 2 ವೀಕ್ಸ್ 1 ಮಂತ್ವರೆಗೂ ಹಾಗೆ ಬಿಡೋದಕ್ಕೆ ಹೋಗಬೇಡಿ. ವಾರಕ್ಕೆ ಒಂದ್ಸಲ ಅಂದರೂ ಅಟ್ಲೀಸ್ಟ್ ಶೇವ್ ಮಾಡಿ ಅಥವಾ ವ್ಯಾಕ್ಸಿಂಗ್ ಮಾಡಿಸ್ಕೊತಾ ಇರಿ. ನೆಕ್ಸ್ಟ್, ನೀವು ಕಂಪ್ಲೀಟ್ಲಿ ನಿಮ್ಮ ಬಾಡಿಯಿಂದ ಕೆಟ್ಟ ವಾಸನೆ ಬರೋದನ್ನು ಅವಾಯ್ಡ್ ಮಾಡಬೇಕು ಅಂದರೆ ನೀವು ಸ್ನಾನ ಮಾಡುವಾಗ ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಸ್ನಾನದ ನೀರಿಗೆ ಹಾಕ್ಕೊಂಡು ಆಮೇಲೆ ಸ್ನಾನ ಮಾಡಿ. ಇಡೀ ದಿನ ನೀವು ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ, ಆ್ಯಂಡ್ ಬಾಡಿಯಿಂದ ಆ ವಾಸನೆ ಕೂಡ ಬರೋದಿಲ್ಲ. ಯಾಕಂದರೆ ಆ ಲೆಮನ್ ಜ್ಯೂಸ್ ಬ್ಯಾಕ್ಟೀರಿಯಿಂದ ಕಾಂಟ್ಯಾಕ್ಟ್ ಆಗೋದು ಇರುತ್ತಲ್ಲ, ಸೊ ಅದನ್ನು ಕಿಲ್ ಮಾಡುತ್ತೆ, ಆ್ಯಂಡ್ ಅದನ್ನು ಲಿಮಿಟ್ ಮಾಡುತ್ತೆ, ಅಂದರೆ ಕಡಿಮೆ ಮಾಡುತ್ತೆ. ಅಕಸ್ಮಾತ್ ನಿಮಗೆ ಅಂಡರ್ ಆರ್ಮ್ನಲ್ಲೇ ಜಾಸ್ತಿ ಇದೆ, ನಿಮಗೆ ವಾಸನೆ ಅಲ್ಲೇ ಜಾಸ್ತಿ ಬೆವಿತೀನಿ ಅಂತ ಪ್ರಾಬ್ಲಮ್ ಇದ್ದರೆ ಒಂದು ಸ್ಪ್ರೇ ಬಾಟಲ್ ತೊಗೊಳ್ಳಿ, ಅದರಲ್ಲಿ ನೀರು ತುಂಬಿಸ್ಕೊಂಡು ಒಂದು ಅರ್ಧ ನಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳಿ, ಆ್ಯಂಡ್ ನಿಮ್ಮ ಅಂಡರ್ ಆರ್ಮಲ್ಲಿ ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ. ಹಾಗೆ ಬಿಡೋದಕ್ಕೆ ಹೋಗಬೇಡಿ, ಜಸ್ಟ್ ಸ್ಪ್ರೇ ಮಾಡಿ ಆ್ಯಂಡ್ ಅದನ್ನು ವೈಪ್ ಮಾಡಿಕೊಂಡು ವಾಶ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದಲೂ ಕೂಡ ಬ್ಯಾಕ್ಟೀರಿಯಾ ಅಲ್ಲಿ ಸತ್ತು ಹೋಗುತ್ತೆ, ಅಂದರೆ ಬ್ಯಾಕ್ಟೀರಿಯಾ ಇರೋದಿಲ್ಲ, ವಾಸನೆ ಕೂಡ ಬರೋದಿಲ್ಲ. ಆದರೆ ಈ ರೆಮಿಡಿ ನೀವು ಶೇವಿಂಗ್ ಮಾಡಿದ ದಿವಸ ಮಾಡೋದಕ್ಕೆ ಹೋಗಬೇಡಿ, ಶೇವಿಂಗ್ ಅಥವಾ ವ್ಯಾಕ್ಸಿಂಗ್ ಮಾಡಿದ ದಿವಸ. ಅದರ ನೆಕ್ಸ್ಟ್ ಡೇ ಇದನ್ನು ನೀವು ಫಾಲೋ ಮಾಡಿ. ನೆಕ್ಸ್ಟ್, ಸಮ್ಮರ್ನಲ್ಲಿ, ಬೇಸಿಗೆಯಲ್ಲಿ ದಿನಕ್ಕೆ 2 ಸಲ ಸ್ನಾನ ಮಾಡಿ. ಬೆಳಗ್ಗೆ ಒಂದು ಸಲ ಸ್ನಾನ ಮಾಡಿ, ಆ್ಯಂಡ್ ಸಂಜೆ ಒಂದು ಸಲ ಸ್ನಾನ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮಗೆ ರಿಫ್ರೆಶ್ ಕೂಡ ಆಗುತ್ತೆ, ಸ್ವೆಟ್ಟಿಂಗ್ ಇದ್ದರೆ ಕೂಡ ಅದು ಕೂಡ ಹೊರಟೋಗುತ್ತೆ, ಆ್ಯಂಡ್ ನೀವು ತುಂಬ ಚೆನ್ನಾಗಿ ವಾಸನೆ ಕೂಡ ಬರ್ತಿರ್ತೀರ, ಆ್ಯಂಡ್ ನಿಮ್ಮ ಆ ಸ್ಟ್ರೆಸ್ ಇರುತ್ತಲ್ಲ ಅದು ಕೂಡ ರಿಲೀಫ್ ಆಗುತ್ತೆ. ಅಕಸ್ಮಾತ್ ನೀವೆಲ್ಲಾದರೂ ಹೊರಗಡೆ ತುಂಬ ಹೊತ್ತು ಇದ್ದು ಬಿಸಿಲಲ್ಲಿ ಆಮೇಲೆ ಮನೆಗೆ ಬಂದಮೇಲೆ ಸ್ನಾನ ಮಾಡಿ ತುಂಬ ರಿಲೀಫಾಗಿ ಫೀಲ್ ಮಾಡ್ತೀರ. ತುಂಬ ಬಿಸಿ ನೀರಿಂದ ಸ್ನಾನ ಮಾಡೋಕ್ಕೆ ಹೋಗಬೇಡಿ ಈ ಸಮ್ಮರ್ನಲ್ಲಿ. ಜಸ್ಟ್ ಈಗ ಬಿಸಿಲಿಗೆ ನೀರು ತಾನಾಗೆ ಅದು ಉಗುರು ಬೆಚ್ಚಗೆ ಥರ ಆಗಿರುತ್ತೆ. ಸೊ ಅದರಲ್ಲಿ ನೀವು ಸ್ನಾನ ಮಾಡಿ ಇನ್ನೂ ತುಂಬ ಚೆನ್ನಾಗಿ ಫೀಲ್ ಮಾಡ್ತೀರಾ.
ನೆಕ್ಸ್ಟ್ ಸ್ನಾನಕ್ಕೆ ಬಾಡಿ ವಾಶ್ನ ಯೂಸ್ ಮಾಡಿ ಅಂತ ಹೇಳ್ತೀನಿ. ಅದೂ ತುಂಬ ಒಳ್ಳೆ ಫ್ರ್ಯಾಗ್ರೆನ್ಸ್ ಇರುವಂಥ ಬಾಡಿ ವಾಶ್ನ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡಿ. ನಾನು ಆ್ಯಕ್ಚುಲಿ ರೀಸೆಂಟ್ಲಿ ನಾನೀಗ ಲಕ್ಸಿಗೆ ಯೂಸ್ ಮಾಡ್ತಾ ಇದ್ದೀನಿ. ನಾನು ವಿಂಟರ್ನಲ್ಲಿ ಪೇರ್ಸ್ ಯೂಸ್ ಮಾಡ್ತಿದ್ದೆ, ಗ್ಲಿಸರಿನ್. ಈಗ ನಾನು ಸಮ್ಮರ್ನಲ್ಲಿ ನಾನು ಜಸ್ಟ್ ಲಕ್ಸ್ ಆರ್ಕಿಡ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಜಸ್ಟ್ ಒಂದು ಲೂಫಾ ತೊಗೊಳ್ಳಿ, ಲೂಫಾದಲ್ಲಿ ಸ್ವಲ್ಪ ಜಸ್ಟ್ ಒಂದು ಪಂಪ್ ಮಾಡಿ ಅದನ್ನು ನೊರೆ ಫೋಮ್ ಥರ ಮಾಡಿಕೊಂಡು ಬಾಡಿ ವಾಶ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬಾಡಿ ಸಾಫ್ಟ್ ಆಗಿರುತ್ತೆ, ಸ್ಮೂತ್ ಆಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಾ ಇರ್ತೀರ. ನೆಕ್ಸ್ಟ್ ನೀವು ಯಾವ ಬಾಡಿ ವಾಶ್ನ ಯೂಸ್ ಮಾಡ್ತೀರಲ್ಲ, ಸೇಮ್ ಫ್ರ್ಯಾಗ್ರೆನ್ಸ್ನ ನೀವು ಸೇಮ್ ಫ್ರ್ಯಾಗ್ರೆನ್ಸ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ ಆ್ಯಂಡ್ ಬಾಡಿ ಮಿಸ್ಟ್ನ ಕೂಡ ಯೂಸ್ ಮಾಡಿ. ಇದರಿಂದ ನಿಮ್ಮ ಬಾಡಿಯಿಂದ ತುಂಬ ಹೊತ್ತುವರೆಗೂ ಒಳ್ಳೆ ಸುಗಂಧವಾಗಿ ವಾಸನೆ ಬರ್ತಿರುತ್ತೆ. ತುಂಬ ಕೆಟ್ಟ ವಾಸನೆ ಬರೋದು ಅವಾಯ್ಡ್ ಆಗುತ್ತೆ ಆ್ಯಂಡ್ ನೀವು ಘಮ ಘಮ ಅಂತ ವಾಸನೆ ಬರ್ತಿರ್ತೀರ. ಆ್ಯಂಡ್ ನೀವು ಯಾವಾಗಲೇ ಆಗಲಿ ಹೇರ್ ವಾಶ್ ಮಾಡುವಾಗ ಸೇಮ್ ಸೆಂಟ್ ಇರೋವಂಥ ಶಾಂಪೂ ಆ್ಯಂಡ್ ಕಂಡೀಷ್ನರ್ನ ಕೊಂಡ್ಕೊಳ್ಳಿ. ಯಾಕಂದರೆ ಸೇಮ್ ಸೆಂಟ್ ಇರೋದು, ಸೇಮ್ ಫ್ರ್ಯಾಗ್ರೆನ್ಸ್ ಇರೋದು ನಾವು ತೊಗೊಂಡ್ರೆ ಅದು ತುಂಬ ಹೊತ್ತಿನವರೆಗೂ ಆ ಸ್ಮೆಲ್ ಹಾಗೆ ಇಂಟ್ಯಾಕ್ಟ್ ಆಗಿರುತ್ತೆ ಆ್ಯಂಡ್ ತುಂಬ ಹೊತ್ತಿನವರೆಗೂ ನೀವು ತುಂಬ ಚೆನ್ನಾಗಿ ಸ್ಮೆಲ್ ಮಾಡ್ತಾ ಇರ್ತೀರ. ನೆಕ್ಸ್ಟ್ ನೀವು ಬೆಳಿಗ್ಗೆ ಸಂಜೆವರೆಗೂ ಒಂದು ಬಟ್ಟೆ ಹಾಕ್ಕೊಂಡಿದ್ರೆ ಮತ್ತು ಅದನ್ನು ಚೇಂಜ್ ಮಾಡಿ ಸಾಯಂಕಾಲ ಬೇರೆ ಬಟ್ಟೆ ಹಾಕ್ಕೊಳ್ಳಿ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ತುಂಬ ಬಿಸಿಲಿರುತ್ತೆ, ತುಂಬ ಬೆವಿತಿರ್ತೀರ, ತುಂಬ ಸ್ಮೆಲ್ ಕೂಡ ಬರ್ತಿರುತ್ತೆ. ತುಂಬ ಹೊತ್ತಿನವರೆಗೂ ಸೇಮ್ ಬಟ್ಟೆ ಹಾಕ್ಕೊಳ್ಳೋದ್ರಿಂದನೂ ಕೂಡ ಎಷ್ಟು ಸ್ವೆಟ್ಟಿಂಗ್ ಆಗಿ ವಾಟರ್ ಎಲ್ಲ ಬಂದಿರುತ್ತಲ್ಲ, ಸೊ ಅದು ಬ್ಯಾಕ್ಟೀರಿಯಾ ಜೊತೆ ಕಾಂಟ್ಯಾಕ್ಟ್ ಆಗಿ ಇನ್ನೂ ಕೆಟ್ಟ ವಾಸನೆ ಬರ್ತಿರುತ್ತೆ. ಸೊ ಅದಕ್ಕೋಸ್ಕರ ದಿನಕ್ಕೆ ಅಟ್ಲೀಸ್ಟ್ 2 ಬಟ್ಟೆ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ವಾಷಿಂಗ್ ಕಷ್ಟ ಆಗುತ್ತೆ, ಆದರೂ ಪರವಾಗಿಲ್ಲ. ಸಮ್ಮರ್ನಲ್ಲಿ ತುಂಬ ಚೆನ್ನಾಗಿ ಸ್ಮೆಲ್ ಬರಬೇಕು ಅಂದರೆ ಈ ರೀತಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ನೀವು ಇವತ್ತು ಹಾಕ್ಕೊಂಡಿರೋ ಬಟ್ಟೆನ ನೆಕ್ಸ್ಟ್ ಡೇ ಸೇಮ್ ಬಟ್ಟೆ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಅದನ್ನು ವಾಶ್ ಮಾಡಿ ನೆಕ್ಸ್ಟ್ ನೀವು ಯೂಸ್ ಮಾಡಿ. ಯಾಕಂದರೆ ಸಮ್ಮರ್ನಲ್ಲಿ ತುಂಬ ಬೆವಿತಾ ಇರ್ತೀವಿ ಆ್ಯಂಡ್ ಅದೇ ಬೆವರು ತುಂಬ ಬಟ್ಟೆಯಲ್ಲಿ ಹೀರ್ಕೊಂಡಿರುತ್ತೆ ಆ್ಯಂಡ್ ಅಲ್ಲಿ ಬ್ಯಾಕ್ಟೀರಿಯಾ ಕೂಡ ಅಲ್ಲಿ ಗ್ರೋತ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನೀವು ತುಂಬ ಹೊತ್ತಿನವರೆಗೂ ಸೇಮ್ ಬಟ್ಟೆ ಹಾಕ್ಕೊಂಡಿದ್ರೆ ಅದನ್ನು ನೆಕ್ಸ್ಟ್ ದಿವಸ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ತುಂಬ ಕೆಟ್ಟ ವಾಸನೆ ಬರ್ತಾ ಇರುತ್ತೆ. ನಾವು ಅಕಸ್ಮಾತ್ ಈಗ ಓಡಾಡುವಾಗ ನಮ್ಮ ಕಡೆಯಿಂದ ಯಾರಾದರೂ ಹಿಂಗೆ ಪಾಸ್ ಆದಾಗ ಅವರಿಗೆ ಅಷ್ಟು ಕೆಟ್ಟ ವಾಸನೆ ಬರ್ತಿರುತ್ತೆ. ನಮಗೆ ನಮ್ಮ ವಾಸನೆ ಬರ್ತಿರೋದಿಲ್ಲ, ಆದರೆ ನಮ್ಮ ಕಡೆಯಿಂದ ಹೀಗೆ ಯಾರಾದರೂ ಪಾಸ್ ಆಗ್ತಾರಲ್ಲ ಅವ್ರಿಗೆ ತುಂಬ ಕೆಟ್ಟ ವಾಸನೆ ಬರ್ತಿರುತ್ತೆ. ಸೊ ಇದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ ಸ್ನಾನ ಆದ ಮೇಲೆ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿ ಬಾಡಿಗೆ. ಸಮ್ಮರ್ನಲ್ಲೂ ಕೂಡ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ಮಾಯ್ಶ್ಚರೈಸರ್ ಆ್ಯಂಡ್ ಬಾಡಿ ಮಿಸ್ಟ್ ಎರಡೂ ಸೇಮ್ ಫ್ರ್ಯಾಗ್ರೆನ್ಸ್ನಲ್ಲಿ ಇರಬೇಕು, ಸೇಮ್ ಸೆಂಟ್ ಇರಬೇಕು. ತುಂಬ ಹೊತ್ತಿನವರೆಗೂ ಆ ಸ್ಮೆಲ್ ಬರುತ್ತೆ. ಸೊ ನೀವು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ ತಕ್ಷಣವೇ ನೀವು ನಿಮ್ಮ ಬಾಡಿ ಮಿಸ್ಟ್ ಅಥವಾ ಪರ್ಫ್ಯೂಮ್, ಬಾಡಿ ಮಿಸ್ಟ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಸೇಮ್ ಸೆಂಟಿಂದು ಯೂಸ್ ಮಾಡಿ. ಆ್ಯಂಡ್ ನೀವು ಯಾವಾಗಲೇ ಆಗಲಿ ಪರ್ಫ್ಯೂಮ್ನ ಅಪ್ಲೈ ಮಾಡುವಾಗ ಜಸ್ಟ್ ರ್ಯಾಂಡಮ್ ಆಗಿ ಈಗ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಬಟ್ಟೆ ಮೇಲೆ ಅಪ್ಲೈ ಮಾಡೋದಕ್ಕಿಂತಲೂ ಜಾಸ್ತಿ ನೀವು ಪಲ್ಸ್ ಪಾಯಿಂಟ್ ಮೇಲೆ ಅಪ್ಲೈ ಮಾಡಬೇಕು. ಅಂದರೆ ಇಲ್ಲಿ ಬ್ರಿಸ್ಟ್ ಇರುತ್ತಲ್ಲ, ಸೊ ಇಲ್ಲಿ ಅಪ್ಲೈ ಮಾಡಿ. ಹೀಗೆ ಅಪ್ಲೈ ಮಾಡ್ಕೊಂಡು ಈ ರೀತಿ ರಬ್ ಮಾಡೋಕ್ಕೆ ಹೋಗಬೇಡಿ. ರಬ್ ಮಾಡಿದರೆ ಅದು ಪರ್ಫ್ಯೂಮ್ ತುಂಬ ಹೊತ್ತು ಇರೋದಿಲ್ಲ, ಹೊರಟೋಗುತ್ತೆ. ಅಪ್ಲೈ ಮಾಡಿದ ಮೇಲೆ ಸ್ವಲ್ಪ ಜಸ್ಟ್ ಈ ರೀತಿ ಡ್ಯಾಬ್ ಮಾಡಿ ಸಾಕು. ಯಾಕಂದರೆ ನೀವು ಇಲ್ಲಿ ಪಲ್ಸ್ ಪಾಯಿಂಟ್ ಹತ್ರ ನೀವು ಇಲ್ಲಿ ಅಪ್ಲೈ ಮಾಡಿದರೆ ಇಲ್ಲಿ ಸ್ಕಿನ್ ತೆಳುವಾಗಲೂ ಇರುತ್ತೆ ಆ್ಯಂಡ್ ವಾರ್ಮ್ ಆಗಿರುತ್ತೆ. ಸೊ ಅದು ಸೆಂಟ್ನ ಪರ್ಫ್ಯೂಮ್ನ ತುಂಬ ಬೇಗ ಕ್ಯಾಪ್ಚರ್ ಮಾಡುತ್ತೆ ಆ್ಯಂಡ್ ತುಂಬ ಹೊತ್ತಿನವರೆಗೂ ಇರುತ್ತೆ. ಸೊ ಈ ರೀತಿ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಿವಿ ಹಿಂದೆ ಪರ್ಫ್ಯೂಮ್ನ ಸ್ಪ್ರೇ ಮಾಡ್ಕೊಳ್ಳಿ ಆ್ಯಂಡ್ ಈ ರೀತಿ ನೆಕ್ ಮೇಲೆ ಸ್ಪ್ರೇ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಬೋ ಇದೆಯಲ್ಲ, ಇದು ಮೊಣಕೈ, ಅಲ್ಲಿ ಸ್ಪ್ರೇ ಮಾಡಿ. ಆಮೇಲೆ ಮೊಣಕಾಲಿನ ಹಿಂಭಾಗ ಕೂಡ ಸ್ಪ್ರೇ ಮಾಡ್ಕೊಳ್ಳಿ. ಇನ್ನೊಂದು ಲಾಸ್ಟ್ ಸ್ಟೆಪ್, ನಾನು ಇದನ್ನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ, ಜಸ್ಟ್ ಹೇಳ್ತಾ ಇದ್ದೀನಿ. ಆದರೆ ಇದನ್ನು ನೀವು ತುಂಬ ಅಪರೂಪವಾಗಿ ಯಾವಾಗಲೂ ಒಂದ್ಸಲ ಯೂಸ್ ಮಾಡಿ. ತುಂಬ ಒಂದು ಈವೆಂಟಿಗೆ ಹೋಗ್ತಾ ಇದ್ದೀರಾ ಅಥವಾ ಯಾವುದೋ ಒಂದು ಪಾರ್ಟಿ, ಮದುವೆಗೆ ಹೋಗ್ತಾ ಇದ್ದೀರಾ ಅಂದರೆ ಆವಾಗ ಯಾವಾಗಲೂ ಒಂದ್ಸಲ ಅಪ್ಲೈ ಮಾಡಿ. ಇದು ಒಳ್ಳೆಯದಲ್ಲ. ಅದಕ್ಕೋಸ್ಕರ ಜಸ್ಟ್ ನಿಮ್ಮ ಬಾಚಿಣಿಕೆ ಅಥವಾ ನಿಮ್ಮ ಹೇರ್ ಬ್ರಷ್ ಇರುತ್ತಲ್ಲ ಅದಕ್ಕೆ ಸ್ಪ್ರೇ ಮಾಡಿ. ನಿಮ್ಮ ಬಾಡಿ ಮಿಸ್ಟ್ ಇರುತ್ತಲ್ಲ ಅದನ್ನು ಸ್ಪ್ರೇ ಮಾಡಿ ಆ್ಯಂಡ್ ಸ್ವಲ್ಪ ಡ್ರೈ ಆಗಿದ್ದಾದಮೇಲೆ ಅದರಿಂದ ಬಾಚ್ಕೊಳ್ಳಿ. ಸೊ ಈ ರೀತಿ ಏನಾಗುತ್ತೆ, ನಿಮ್ಮ ಕೂದಲಲ್ಲಿ ಆ ಸೆಂಟ್ ಇಂಟ್ಯಾಕ್ಟ್ ಆಗಿರುತ್ತೆ ಆ್ಯಂಡ್ ಯಾರಾದರೂ ನಿಮ್ಮ ಹತ್ರ ಹೀಗೆ ಪಾಸ್ ಆದರೆ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಜೊತೆಗೆ ಯಾರಾದರೂ ನಿಮಗೆ ಹಗ್ ಮಾಡಿದರೆ ಅಥವಾ ಮಾತಾಡಿದರೆ, ಹತ್ತಿರದಿಂದ ಕುಂತು ಮಾತಾಡಿದಾಗ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಆದರೆ ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ತುಂಬ ಯಾವಾಗಲಾದರೂ ಒಂದ್ಸಲ ಮಾಡಿ, ಯಾಕಂದರೆ ಇದು ಕೂದಲಿಗೆ ಒಳ್ಳೆಯದಲ್ಲ. ಇದ್ರ ಬದಲು ನಾನು ಒಳ್ಳೆ ಫ್ರ್ಯಾಗ್ರೆನ್ಸ್ ಆ್ಯಂಡ್ ಸೆಂಟ್ ಇರುವಂಥ ಶಾಂಪೂ ಆ್ಯಂಡ್ ಕಂಡೀಷ್ನರ್ನೇ ಯೂಸ್ ಮಾಡಿ ಅಂತ ಹೇಳ್ತೀನಿ. ಇದು ಜಸ್ಟ್ ಒಂದು ಟಿಪ್ ಥರ ಹೇಳಿದ್ದೀನಿ, ಬಟ್ ಇದನ್ನು ನಾನು ಜಾಸ್ತಿ ರೆಕಮೆಂಡ್ ಮಾಡೋದಿಲ್ಲ. ನಾನು ಕೂಡ ಇದು ಯಾವಾಗೂ ಒಂದ್ಸಲ, ವರ್ಷಕ್ಕೂ ಒಂದ್ಸಲ ಅಪ್ಲೈ ಮಾಡ್ಕೋತೀನಿ ಅಷ್ಟೇ. ಈ ರೀತಿ ಈ ಟಿಪ್ನ ಯಾವಾಗಲೂ ಇದನ್ನು ನಾನು ರೆಕಮೆಂಡ್ ಮಾಡೋದಿಲ್ಲ. ನಾನು ಕೂಡ ಇದನ್ನು ನನಗೆ ನಾನು ಅಪ್ಲೈ ಮಾಡ್ಕೊಳ್ಳೋದಿಲ್ಲ. ಸೊ ಫ್ರೆಂಡ್ಸ್,
ಇಷ್ಟ ಆಗಿತ್ತು ಆ್ಯಂಡ್ ಈ ರೀತಿ ಎಲ್ಲ ನೀವು ಫಾಲೋ ಮಾಡಿದರೆ 100% ನಿಮಗೆ ಬಾಡಿಯಿಂದ ಕೆಟ್ಟ ಸ್ಮೆಲ್ ಬರೋದಿಲ್ಲ. ನೀವು ಒಳ್ಳೆ ಸ್ಮೆಲ್ಲಾಗಿ ಘಮ ಘಮ ಅಂತ ಅಂತಿರ್ತೀರ ಇಡೀ ದಿನ ಆ್ಯಂಡ್ ನೀವು ಕಾನ್ಫಿಡೆಂಟ್ ಕೂಡ ಫೀಲ್ ಮಾಡ್ತಿರ್ತೀರ. ಆ್ಯಂಡ್ ನೀವು ಯಾವಾಗಲೇ ಆಗಲಿ ಈ ರೀತಿ ಘಮ ಘಮ ಅಂತ ಗುಡುವಾಗ ನಮಗೂ ಸ್ವಲ್ಪ ಸ್ಮೆಲ್ ಬರ್ತಿರುತ್ತಲ್ಲ, ನಮಗಿಂತಲೂ ಜಾಸ್ತಿ ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿರುತ್ತೆ, ನಮಗೆ ಸ್ವಲ್ಪ ಸ್ಮೆಲ್ ಬರುತ್ತೆ. ಆವಾಗ ನಮಗೆ ತುಂಬ ಚೆನ್ನಾಗಿ ಕೆಲಸ ಮಾಡೋದಕ್ಕೂ ಕೂಡ ತುಂಬ ಕಾನ್ಫಿಡೆಂಟ್ ಬರುತ್ತೆ. ಸೊ ಐ ಹೋಪ್ ಈ ಟಿಪ್ಸ್ ಎಲ್ಲ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ನೀವು ಯಾವ್ಯಾವ ಟಿಪ್ಸ್ನ ಫಾಲೋ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ ಟಿಪ್ಸ್ನ ಫಾಲೋ ಮಾಡಿದ್ದಾದಮೇಲೆ ಹೋಲ್ ಡೇ ಇಡೀ ದಿನ ನೀವು ಒಳ್ಳೆ ಸ್ಮೆಲ್ ಬರ್ತಿದ್ರಾ, ನೀವು ಗುಡ್ ಸ್ಮೆಲ್ ಅಂತ ಬಾಡಿಯಿಂದ ನಿಮ್ಮ ಗುಡ್ ಸ್ಮೆಲ್ ಬರ್ತಿತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ಹೊಸ ವೀಡಿಯೋನಿಗೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.